ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಮ್ಮ ಚಿಕ್ಕತ್ತೆ ಮನೆಯಲ್ಲಿ ಶ್ರಾವಣದ ಪ್ರಯುಕ್ತವಾಗಿ ಅವರು ದೇವರನ್ನು ಅವರ ಏರಿಯಾದಲ್ಲಿ ಕರೆಸಿರ್ತಾರೆ. ಸೊ ಆ ದೇವರಿಗೆ ಆರತಿ ಮಾಡಿ, ಹಾಗೆಯೇ ವೀರಗಾಸೆ ಎಲ್ಲ ಇರುತ್ತೆ, ಅದನ್ನೆಲ್ಲ ನೋಡಬೇಕು. ಸೊ ಅದಕ್ಕೋಸ್ಕರ ಅವ್ರು ಪ್ರೀತಿಯಿಂದ ಕರೆದ್ರು, ಹಾಗೆ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ನನಗೆ ಈ ದೇವರು ಪೂಜೆ ಆ ಥರ ಎಲ್ಲ ಅಂದರೆ ಫಸ್ಟ್ ಇರ್ತೀನಿ ನಾನು. ನಂಗೆ ತುಂಬ ಇಷ್ಟ ಆಗುತ್ತೆ ಅದೆಲ್ಲ ನೋಡೋದಕ್ಕೆ, ಹಾಗೆಯೇ ಅದು ಹೇಗಿರುತ್ತೆ ಅಂತ ಎಲ್ಲ ನೋಡೋದಕ್ಕೆ. ಕೆಲವೊಂದು ರಿಚುವಲ್ಸ್ ಆ ಥರ ಇರುತ್ತೆ. ಸೊ ನಾನು ಇವಾಗ ರೀಚ್ ಆದೆ ನಮ್ಮ ಚಿಕ್ಕತ್ತೆ ಮನೆಗೆ. ನೀವು ನೋಡ್ಬೋದು, ಇದು ಕಬ್ಬಾಳಮ್ಮ ದೇವರು. ಸೊ ಇದನ್ನು ತರಿಸಿದ್ದಾರೆ. ಸೊ ಪ್ರತಿಯೊಂದು ಏರಿಯಾಗೂ ಹೋಗಿ ಮನೆ ಮುಂದೆ ಎಲ್ಲ ಕಾಯಿ ಹೊಡೆದು, ಹಾಗೆ ನಾವು ಆರತಿನ ಕೊಡ್ತೀವಿ. ನಮ್ಮ ಮನೆಯಿಂದ ಆರತಿನ ಕೊಟ್ಟು ನಾವು ಎಲ್ಲನೂ ಪಟಾಕಿ ಎಲ್ಲ ಹೊಡೆದು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಒಂಥರ ರಿಚುವಲ್ ಆ ಒಂದು ಏರಿಯಾದಲ್ಲಿ ಆಚರಿಸ್ತಾರೆ, ಶ್ರಾವಣದಲ್ಲಿ ಎಸ್ಪೆಷಲಿ. ಆ ಏರಿಯಾದಲ್ಲಿರುವಂಥ ಪ್ರತಿಯೊಂದು ಮನೆ ಮುಂದೆನೂ ದೇವರನ್ನ ಕರ್ಕೊಂಬರ್ತಾರೆ. ಆ ಮನೆಯವರು ಆರತಿನ ಬೆಳಗಿ ಈ ಥರ ಪಟಾಕಿಯನ್ನು ಹೊಡಿತಾರೆ. ದೇವರಿಗೆ ಆರತಿಯನ್ನು ಬೆಳಗೋದಕ್ಕೆ ಆರತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಫಸ್ಟ್ ಟೈಮ್ ನಾನು ಇಷ್ಟೊತ್ತು ವೀರಗಾಸೆನ ನೋಡಿದ್ದು. ನಂಗೆ ತುಂಬ ಖುಷಿ ಆಯಿತು. ನಂಗೆ ಒಂಥರ ಕ್ಯೂರಿಯಾಸಿಟಿನೂ ಆಗ್ತಾಯಿತ್ತು, ಅಷ್ಟೇ ಖುಷಿನೂ ಆಗ್ತಾಯಿತ್ತು. ತುಂಬ ಚೆನ್ನಾಗಿ ಮಾಡಿದರು ಇವರು ವೀರಗಾಸೆನ. ಪ್ರತಿಯೊಬ್ಬರು ಮನೆ ಮುಂದೆನೂ ಹೋಗಿ ವೀರಗಾಸೆ ಮಾಡಿದರು.
ಆಗಿತ್ತು. ಸೊ ನಾವು ಮನೆಗೆ ಹೋಗ್ತಾ ಇದ್ವಿ. ಇವ್ರು ನಮ್ಮ ಮನೆಗೆ ಬಿಡೋಕ್ಕೆ ಬರ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್.